ಬಿಸಿನೀರು ಗರ್ಭಿಣಿಯರಿಗೆಲ್ಲ ಸಪ್ಲೈ ಮಾಡೋದಿಕ್ಕೆ ಮತ್ತೆ ಹೇಗೆ ಹೋಗುತ್ತೆ? ಇಲ್ಲ ನೀರೇ ಇಲ್ವಲ್ಲಪ್ಪ. ಎಲೆಕ್ಟ್ರಿಸಿಟಿ ಜನರೇಷನ್ ಕರೆಕ್ಟ್ ಮರಯ, ನೀರ್ ಹೋಗ್ಬೇಕಲ್ಲ. ನೀರು ವಾಟರ್ ಹ್ಯಾಸ್ ಟು ಪಾಸ್. ನೋ ಕನೆಕ್ಷನ್ ಎಲ್ಲಿದೆ? ದೇರ್ ಇಸ್ ನೋ. ಬಿಸಿ ನೀರು ಹೋಗ್ಬೇಕಲ್ಲ. ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈ. ಬಟ್ ಮತ್ತೆ ಲಾಸ್ಟ್ ಟೈಮ್ ಯಾರು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ನೀವು? ಅಂದ್ರೆ ನಿಮ್ಗೆ ಗೊತ್ತಿಲ್ಲ? ಇಲ್ಲ, ನನಗೆ ಗೊತ್ತಿದೆ ಮೇಡಮ್. ಮತ್ತೆ ಹೇಳಿಲ್ಲ ಯಾಕೆ? ನೀವ್ ಯಾರು ಯಾಕೆ ಹೇಳಿಲ್ಲ? ನಾನ್ ಸೋಲಾರ್ ಅಂತ ತಿಳ್ಕೊಂಡು ಯಾಕೆ ನೀರ್ ಅಂತಂದ್ರೆ ಒಬ್ರಿಗೂ ಗೊತ್ತೇ ಇಲ್ಲಲ್ಲ. ಹೌದಪ್ಪ, ನೀವ್ ಯಾರು ಹೇಳಿಲ್ಲಲ್ಲ. ಡಾಕ್ಟ್ರು ಹೇಳಿಲ್ಲ, ಯಾರು ಹೇಳಿಲ್ಲ ಅಂತಂದ್ರೆ ನಿಮ್ಮ ಹಾಸ್ಪಿಟಲ್ ನಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಮತ್ತೆ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಮಾಡ್ತೀರಿ? ಮತ್ ಬಿಸಿನೀರ್ ಹೆಂಗ್ ಕೊಡ್ತೀರಿ? ಇಲ್ಲ, ಈಗ ಸೋಲಾರ್ ಎಲ್ಲ ಕಿಕ್ ಮಾಡಿ ಹೋಗ್ಬಿಡಿದಾರೆ. ಈಗ ಅದ್ ಯಾವ್ದು ವರ್ಕ್ ಆಗ್ತಾ ಇಲ್ವಾ? ಸರ್ಕಾರ ಸ್ಟೆಪ್ ಮಾಡಿದ್ರೆ ನೀವು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ತಗೋಬೇಕು. ಅದ್ರ ನಿಮ್ ತಲೆ ಮೇಲೆ ಮಾಡ್ತಿದ್ವಿ. ಈ ತರ ಪೋಲ್ ಮಾಡ್ಬಿಟ್ರೆ ಹೇಗೆ? ಥೆಫ್ಟ್ ಆಗಿದೆ ಅಂತ ಅಂದ್ಬಿಟ್ರೆ ಏನ್ರಿ ಅರ್ಥ? ಇಷ್ಟು ದೊಡ್ಡ ಹಾಸ್ಪಿಟ್ಲು, ಸಾವಿರಾರು ಜನ, ಮೇಲ್ಗಡೆ ಇಷ್ಟು ದಪ್ಪದ ಬೀಗ ಹಾಕಿದೀರಾ, ನಮಗೆ ಬರಕ್ಕಾಗಲ್ಲ. ಒಬ್ಬ ಕಳ್ಳ ಹೆಂಗ್ ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಅಂದ್ರೆ ಏನು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ಹೆಂಗ್? ಆಯ್ತು, ಅದಾದ್ಮೇಲೆ ನೀವ್ ಏನೆಲ್ಲ ಮಾಡಿದೀರಾ? ಮೇಲೆ ಯಾರಾದ್ರೂ ಹತ್ಬಿಟ್ಟು ಅದು ಚೆಕ್ ಮಾಡಿ. ಲಾಸ್ಟ್ ಟೈಮ್ ನೀವು ಬಿದ್ದಿರೋ ಅಪ್ಪ. ಇಲ್ಲ, ಅವ್ರ ಫೋಟೋ ತೆಗೆದು ತೋರಿಸ್ಬೇಕಾ? ಚಾಲು ಮೊದಲು ಕಮ್ಮಿ ಮೊದಲಿದ್ದಿತ್ತು. ಓಲ್ಡ್ ಬೆಡಿನೂ ಮಾಡಿಸಿ ನೀವು ರೆಗ್ಯುಲರ್ ಆಗಿ ಮಾಡಿಸಿ. ಮಾಡಿದ್ದೀನಿ, ಹೇಳಿದ್ದೀನಿ ಮೇಡಮ್. ಅದು ಸ್ವಲ್ಪ ಪ್ರೋಗ್ರಾಮ್ ಇರೋದು ಮುಗಿದ ಬೇರೆ ಇಲ್ಲೆಲ್ಲ ಪಾರಿವಾಳ ಅದು ನೋಡ್ಬರ್ತಿ ಕಿಡಿ ಬೇರೆ ಮೇಡಮ್ ನೋಡ್ರಿ ಸರ್. I don't know, they go to the hospital authority ಏನ್ ಮಾಡ್ತದೆ, ಅವ್ನು ಕಟ್ ಮಾಡಿ ಕುಯ್ದು ಎಲ್ಲ ಮೇಲೆ. I will not believe, I will believe everything, but what about the hospital administration? ನೀವೆಲ್ಲ ಏನ್ ಮಾಡ್ತೀರಿ? ಇಷ್ಟು ಪೇಂಟ್ ಮಾಡೋದು ಬಿಟ್ಟರೆ ಯಾಕೆ? ಇಷ್ಟು ಮಾಡಿದೆ ಸರ್ ಅಣ್ಣ ಹೋಗಿ. ब्रिम्स हॉस्पिटल विज़िट किया है हमने। तो लास्ट टाइम 20 दिन के पहले मैं आई थी यहाँ पे, तो बहुत सारा प्रॉब्लम्स थे। इस बार जब रिव्यू के लिए आए तो पूरा स्वच्छता मेंटेन किया है, पानी का पूरा पानी का टैंकर्स क्लीन किया है, वाटर फिल्टर ठीक किया है, गर्म पानी आ रहा है। तो बाथरूम में कमोड्स वो सब ख़राब था, तो जो भी संडास का पानी बाहर आता था तो वो पूरा साफ़ करके वो सब फिटिंग करके सब ठीक किया है ये। और पूरा हॉस्पिटल के अंदर पूरा न्यू पेंटिंग किया है, तो बहुत गंदा था। और जो पारीवाड़ा को क्या बोलते हैं हिंदी में? हाँ, कबूतर बहुत गंदगी किया था, हाँ, तो पूरा वो स्मेल आ रहा था। तो अभी
पूरा हॉस्पिटल साफ़ है, तो मैंने डॉक्टर्स को रिक्वेस्ट किया हूँ कि वो पिंजरा डालते हैं ना, पिंजरा क्या नेट जाली डालने के लिए बोली हूँ, तो हॉस्पिटल साफ़ सुथरा रहता है बोल के। तो इतना इम्प्रूवमेंट मेरा 20 दिन के जाने के आने के बाद हुआ है। और एक बात मैडम, इधर डी ग्रुप के लोग ना सैलरी के लिए बहुत टेंशन। हाँ, मैं अभी डीसी ऑफिस में उसके बारे में बात करूँगी, क्यों ऐसा हो रहा है वो सब। मैडम और एक बात, ना माता ಸೈಡ್ ಗಾಡಿ ಹಿಂಗೆ ಬೈಡಾಗ ಪುಟ್ಟು ಬರಲ್ದು ಹಿಂಗೆ ನಿಂತು ಪುಟ್ಟು ಬರ್ತದೆ. ಜರ ಸೈಡ್ ಆಗ್ಲಪ್ಪ, ಪ್ರೆಸ್ದವ್ರು ರಿಪ್ಲೈ ಮಾಡ್ತಾರೆ. ಸ್ವಲ್ಪ